ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಹಿಣಿ ಮಲ್ಲೇಶ್ ವ್ಲಾಗ್. ನೀವು ನೋಡ್ತಿರೋದು ಸಂಡೇ ಈವ್ನಿಂಗ್ ಮಿನಿ ವ್ಲಾಗ್. ಅಂದರೆ ಇವತ್ತು ನಾವು ರೇಷನ್ ತರಬೇಕಿತ್ತು, ಸೊ ಅದಕ್ಕೋಸ್ಕರ ಡಿ ಮಾರ್ಟಿಗೆ ಹೊರಟಿದ್ದೀವಿ. ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು, ಸೊ ತೊಗೊಂಬರೋಣ ಅಂತ. ಒಂದು ಸಮ್ಟೈಮ್ಸ್ ನಾವು ಅಲ್ಲಿಗೆ ಹೋಗಿ ಶಾಪ್ ಮಾಡ್ತೀವಿ, ಇಲ್ಲಾಂದರೆ ಹೋಮ್ ಡೆಲಿವರಿ ಕೂಡ ತಗೋತೀವಿ ಡಿ ಮಾರ್ಟಿಂದ. ಸೊ ಇವಾಗ ನಾವೇ ಹೋಗೋಣ ಅಂತ. ಬೇರೆ ಶಾಪ್ಗೆಲ್ಲ ಕಂಪೇರ್ ಮಾಡಿದ್ರೆ ಡಿ ಮಾರ್ಟಲ್ಲಿ ಸ್ವಲ್ಪ ನಮಗೆ ಚೆನ್ನಾಗಿ ಕ್ವಾಲಿಟಿನೂ ಇರುತ್ತೆ, ಸ್ವಲ್ಪ ರೇಟು ಕಮ್ಮಿ ಇರುತ್ತೆ. ಸೊ ಅದಕ್ಕೋಸ್ಕರ ಯೂಶಲಿ ನಾವು ಡಿ ಮಾರ್ಟಲ್ಲೇ ರೇಷನ್ಸ್ ಎಲ್ಲ ತೊಗೊಳ್ಳೋದು. ಸೊ ಈ ವ್ಲಾಗಲ್ಲಿ ನಾನು ಏನೇನು ತೊಗೋತೀನಿ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಪ್ಲೀಸ್ ವಾಚ್ ದಿಸ್ ವಿಡಿಯೋ. ಈ ಡಿ ಮಾರ್ಟು ಯಲಹಂಕದ ಹತ್ರ ಇದೆ, ವಿಷ್ಣು ಪಾರ್ಕ್ ಹತ್ರ. ಇನ್ನೊಂದು ಡೈರಿ ಸರ್ಕಲ್ ಹತ್ರ ಇದೆ. ಸೊ ಇದು ಹೊಸದಾಗಿ ಲಾಂಚ್ ಆಗಿದೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಡಿ ಮಾರ್ಟ್ ಫುಲ್ ರಶ್, ಸಂಡೇ ಅಲ್ಲ, ಅದಕ್ಕೆ ಚೆಕ್ ಮಾಡುತ್ತಾ ಎಲ್ಲಿ ಅದು. ಸೊ ಬೇಳೆಗಳೆಲ್ಲ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ತೊಗರಿ ಬೇಳೆ, ಮೈಸೂರು ಬೇಳೆ, ಹಾಗೆ ಉದ್ದಿನ ಬೇಳೆ ಎಲ್ಲನೂ ತೊಗೊಂಡು, ಅಂದರೆ ನಾವು ಲೂಸ್ ತೊಗೊಂಡು ಪ್ಯಾಕೆಟಲ್ಲಿ ತೊಗೊಳೋದ್ಕಿಂತ ಲೂಸಲ್ಲಿ ತೊಗೊಂಡ್ರೆ ಸ್ವಲ್ಪ ವರ್ತ್ ಇರುತ್ತೆ ಅಂತ. ಅದು ಅಲ್ಲದೆ ತುಂಬ ಆಫರ್ಸ್ ಕೂಡ ನಡೀತಾ ಇದೆ ಎಲ್ಲದ್ರ ಮೇಲೇನು. 50% ಆಫು, 20% ಆಫ್ MRP ಮೇಲೆ, ಆ ಥರ. ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ಈ ಐಟಮ್ಸ್ನೆಲ್ಲ ತೊಗೊಂಡು ನಮ್ಮ ಮನೆಗೆ ಹೋಗೋದೇ ದೊಡ್ಡ ರಿಸ್ಕು. ಕಾರ್ ಇದೆ, ಇಲ್ಲಿಂದೇನು ಪರವಾಗಿಲ್ಲ, ಬಟ್ ನಮ್ಮ ಮನೆ ಇರೋದು 3rd ಫ್ಲೋರು. ಅಲ್ಲಿಗೆ ಈ ಲಗೇಜ್ಗಳನ್ನೆಲ್ಲ ಎತ್ಕೊಂಡು ಹೋಗೋಷ್ಟೊತ್ಕೊಂತೂ ಸಾಕಾಗಿ ಹೋಗ್ಬಿಡುತ್ತೆ. ಸೊ ಅವಾಗ ಅನಿಸುತ್ತೆ ನಮ್ಮ ಮನೆ 1st ಫ್ಲೋರಲ್ಲಿ ಅಥವಾ ಗ್ರೌಂಡ್ ಫ್ಲೋರಲ್ಲಿ ಇದ್ದರೆ ಚೆನ್ನಾಗಿರುತ್ತಲ್ವಾ ಅಂತ. ಫೈನಲಿ ಶಾಪಿಂಗ್ ಮುಗೀತು. ಇವಾಗ ಏನು ತೊಗೊಂಬಂದಿದ್ದೀನಿ ಅಂತ ತೋರಿಸ್ತೀನಿ. ಇದು ಮುರುಕು ಮತ್ತು ಶಾವಿಗೆ, ಪಾಸ್ತಾ, ಬಾಂಬೆ ಮಿಕ್ಸ್ಚರ್, ಬೆಂಗಳೂರು ಸ್ಪೆಷಲ್ ಮಿಕ್ಸ್ಚರ್, ಮತ್ತು ಉಪ್ಪಿನಕಾಯಿ. ಇದು ಚೆನ್ನಾಗಿದೆ, ಲೆಮನ್ದು. ಮತ್ತು ನನ್ನ ಮಗ ನೂಡಲ್ಸ್ ತೊಗೊಂಡಿದ್ದಾನೆ, ಬಿಸಿನೀರು ಹಾಕ್ಕೊಂಡು ಹಾಗೆ ತಿನ್ನೋದಂತೆ, ಅವನಿಗಿಷ್ಟ ಅಂತ. ಬಟ್ ಜಂಕ್ ಫುಡ್ ಜಾಸ್ತಿ ತಿನ್ಸಲ್ಲ. ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು, ನೋಡೋಣ ಹೇಗಿರುತ್ತೆ ಅಂತ ಅಷ್ಟೇ. ಮತ್ತು ಮಸಾಲೆ ಐಟಮ್ಸು, ಗರಂ ಮಸಾಲ, ಕಾಳುಗಳು, ಚಿಕನ್ ಮಸಾಲ, ಮತ್ತು ಸ್ವಲ್ಪ ಕೋಲ್ಡ್ ಅಲ್ಲ, ಅದಕ್ಕೆ ಒಂದು ಬಾಡಿ ಲೋಷನ್ನು. ಮತ್ತು ಇವ್ರಿಗೆ ತುಂಬ ಬಿಸ್ಕೆಟ್ ಬೇಕು ಅಂತ ಹೇಳ್ಬಿಟ್ಟು ಗುಡ್ಡೆ, ಪಾರ್ಲೇಜಿ, ಕುರ್ಕುರೆ, ಆಮೇಲೆ ಮಾರಿಲೈಕ್ ಎಲ್ಲ ಲೂಸೇ ತೊಗೊಳ್ಳೋದ್ರಿಂದ, ಈ ಥರ ಗೋಧಿ ಹಿಟ್ಟು ಪ್ಯಾಕೆಟಲ್ಲಿ ಬರೋದಕ್ಕಿಂತ ಈ ಥರ ಲೂಸ್ ಇದ್ದರೆ ಸ್ವಲ್ಪ ವರ್ತ್ ಇರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಉದ್ದಿನಬೇಳೆ ಮತ್ತು ಅವಲಕ್ಕಿ, ಕಡಲೆಪಪ್ಪು, ಕಡಲೆಬೇಳೆ ಎಲ್ಲ ಲೂಸೇ ಆಲ್ಮೋಸ್ಟ್. ಪ್ಯಾಕೆಟ್ ಯಾವುದು ಬೇಡ, ಅದು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಇದು ಮೈಸೂರು ಬೇಳೆ, ಮತ್ತು ಹೆಸರು ಬೇಳೆ, ಹೆಸರು ಕಾಳು, ಕಡಲೆಕಾಳು. ಹಾಗೆ ನಾವು ಮೇಯ್ನ್ ಹೋಗಿದ್ದು ಇದು ಮೇಯ್ನ್ ಐಟಮ್ ಇದು. ಸೊ ಎಣ್ಣೆ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ಹೋಗಿದ್ದು, ಫ್ರೀಡಮ್ ಆಯಿಲು. ಅದನ್ನೆಲ್ಲ ತಗೊಂಡು, ಹಾಗೆ ನನ್ನ ಮಕ್ಕಳಿಗೆ ಜ್ಯೂಸ್ ತಗೊಂಡು, ಡಸ್ಟ್ಬಿನ್ ಹಳೇದಾಗಿತ್ತು ಅಂತ ಹೇಳ್ಬಿಟ್ಟು ಒಂದು ಹೊಸ ಡಸ್ಟ್ಬಿನ್ ಕೂಡ ತೊಗೊಂಡು ಬಂದಿದ್ದೀವಿ. ಸೊ ಇದು ಇವತ್ತಿನ ಶಾಪಿಂಗು, ಡಿ ಮಾರ್ಟ್ ಶಾಪಿಂಗು. ನೋಡಿ ಆಲ್ಮೋಸ್ಟ್ ಎಷ್ಟು ಮಾಡಿದ್ವು ನಾವು ಬಿಲ್ಲು? 4600 ಆಯಿತು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.